ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಅದರಲ್ಲಿ ಭೂಗೋಳ ವಿಭಾಗದಲ್ಲಿನ 26ನೇ ಪಾಠ ಆಸ್ಟ್ರೇಲಿಯಾ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 7ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಪ್ರಶ್ನೋತ್ತರಗಳು ಹೇಗಿದ್ದಾವೆ ಏನು ಅಂತ ಉತ್ತರಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಎಂಬ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಬರಬೇಕಿತ್ತು ಐರ್ ಅಂತಕ್ಕಂಥ ಸರೋವರ ಬರ್ತದೆ. ಐರ್ ಸರೋವರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2ಕ್ಕೆ ಹೋಗೋಣ. ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನಂತಾರಪ್ಪ ಅಂದರೆ ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ, ವಿಲ್ಲಿ ವಿಲ್ಲಿಸ್. ಪ್ರಶ್ನೆ 3, ಆಸ್ಟ್ರೇಲಿಯಾದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಅದರ ಉತ್ತರ ಸವನ್ನ ಬರ್ತದೆ ಅಥವಾ ಡೌನ್ಸ್ ಅಂತಕ್ಕಂಥದ್ದು ಕೂಡ ಸರಿಯಾದ ಉತ್ತರ. ಎರಡೂ ಇದ್ದಾವೆ, ಸವನ್ನ ಮತ್ತು ಡೌನ್ಸ್ ಅಂತಕ್ಕಂಥದ್ದು. ಪ್ರಶ್ನೆ 4, ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಮು. ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಶ್ ಅಂತ ಕೇಳಿದ್ರು. ಉತ್ತರ ಇತ್ತು ಪ್ಲಾಟಿಪಸ್. ಮುಖ್ಯ ಪ್ರಶ್ನೆ 2ರಲ್ಲಿ 2-3 ವಾಕ್ಯಗಳ ಉತ್ತರಗಳನ್ನು ಬರಿಬೇಕಿತ್ತು. ಮೊದಲ ಪ್ರಶ್ನೆ, ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಅಂತ ಕೇಳಿದ್ದಾರೆ. ಇದು ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94% ಭಾಗ ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ ಶ್ರೀಲಂಕಾಕ್ಕೆ. 2ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾ ಖಂಡ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಸಮಾವೇಶಗೊಂಡಿದ್ದು 10 ಡಿಗ್ರಿ 45 ದಕ್ಷಿಣದಿಂದ 43 ಡಿಗ್ರಿ 39 ದಕ್ಷಿಣ ಅಕ್ಷಾಂಶದವರೆಗೆ ಹಾಗೂ 113 ಡಿಗ್ರಿ 9 ಪೂರ್ವದಿಂದ 153 ಡಿಗ್ರಿ 39 ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ. ಈ ಖಂಡ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿದ್ದು ಅದರ ವಾಯವ್ಯಕ್ಕೆ ತೈಮರ್, ಅರಾಪುರ್ ಸಮುದ್ರಗಳು, ಈಶಾನ್ಯಕ್ಕೆ ಮೋಗ್ರೆಸ್ ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳಿವೆ ಅಂತಕ್ಕದ್ದನ್ನು ಬರೀಬೇಕಿತ್ತು. ಪ್ರಶ್ನೆ 3ಕ್ಕೆ ಹೋಗೋಣ. ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾ ಖಂಡದ 3 ಪ್ರಾಕೃತಿಕ ವಿಭಾಗಗಳು ಬರ್ತದೆ. 1ನೇದು ಪೂರ್ವದ ಉನ್ನತ ಪ್ರದೇಶ, 2ನೇದು ಮಧ್ಯದ ತಗ್ಗು ಪ್ರದೇಶ, 3ನೇದು ಪಶ್ಚಿಮದ ಪ್ರಸ್ಥಭೂಮಿ. 4ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಅತಿಶಾಖ ಮತ್ತು ಶುಷ್ಕತೆಗಳಿಂದಾಗಿ ಆಸ್ಟ್ರೇಲಿಯಾದ ಬಹಳಷ್ಟು ಭಾಗ ಮರುಭೂಮಿಗಳಿಂದ ಆವರಿಸಿದೆ. ಇಲ್ಲಿ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕ ಮತ್ತು ಅಕಾಲಿಕ ನದಿಗಳಿವೆ. ಇವುಗಳಲ್ಲಿ ಹೆಚ್ಚಿನ ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದ ಕಡೆಗೆ ಹರಿತವೆ. ಮತ್ತೆ ಎಂಬುದು ಆಸ್ಟ್ರೇಲಿಯಾದ ಅತಿ ಪ್ರಮುಖ ನದಿಯಾಗಿದೆ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 5ಕ್ಕೆ ಹೋಗೋಣ. ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬೆಳೆಗಳೆಂದರೆ ಗೋಧಿ, ಕಬ್ಬು, ಹತ್ತಿ, ತಂಬಾಕು, ಮೆಕ್ಕೆಜೋಳ, ಹಣ್ಣು ಹಂಪಲು ಮುಂತಾದವು. ಪ್ರಶ್ನೆ 6, ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವವು ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳೆಂದರೆ ಕಬ್ಬಿಣದ ಅದಿರು, ಬಾಕ್ಸೈಟ್, ಸತು, ನಿಕ್ಕಲ್, ತಾಮ್ರ, ಮ್ಯಾಂಗನೀಸ್, ಚಿನ್ನ, ತವರ, ಸೀಸ, ಯುರೇನಿಯಂ ಮುಂತಾದವು. 7ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸ್ವಚಾಲಿತ ವಾಹನ ಕೈಗಾರಿಕೆ, ಹಡಗು ನಿರ್ಮಾಣ ಕೈಗಾರಿಕೆ, ಜವಳಿ ಉದ್ಯಮ, ವಿದ್ಯುತ್ ಉಪಕರಣಗಳ ಕೈಗಾರಿಕೆ, ಕಾಗದ ರಟ್ಟು ಕೈಗಾರಿಕೆ ಮತ್ತು ತೈಲ ಶುದ್ಧಿ ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂತಂದರೆ ಕಂಡು ಬರ್ತಾವೆ. 8ನೇ ಪ್ರಶ್ನೆ, ಆಸ್ಟ್ರೇಲಿಯಾದಲ್ಲಿ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಅಂತ ಕೇಳಿದರೆ. ಆಸ್ಟ್ರೇಲಿಯಾ ಖಂಡದಿಂದ ರಫ್ತಾಗ್ತಕ್ಕಂಥ ಪದಾರ್ಥಗಳಲ್ಲಿ ಅದು ಗೋಧಿ, ಹಣ್ಣು ಹಂಪಲುಗಳು, ಉಣ್ಣೆಯ ಉತ್ಪಾದನೆಗಳು ಮತ್ತು ಕಚ್ಚಾ ಎಣ್ಣೆ, ಹಾಲಿನ ಉತ್ಪಾದನೆಗಳು, ಮಾಂಸ ಇತ್ಯಾದಿ ಪದಾರ್ಥಗಳು.
ಒಂಬತ್ತನೇ ಪ್ರಶ್ನೆ, ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳ ಏಕೆ? ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಹುತೇಕ ಭಾಗ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ. ಕಾರಣ ಇಲ್ಲಿ ಸುಮಾರು 80% ಭಾಗದಲ್ಲಿ ಜನಸಾಂದ್ರತೆ ಅತಿ ವಿರಳವಾಗಿದೆ ಅನ್ನೋದನ್ನು ಬರಿಬೇಕು. ಕಡೆ ಪ್ರಶ್ನೆಗೆ ಹೋಗೋಣ. ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮುಖ್ಯವಾಗಿ 2 ಪ್ರಕಾರದ ಹುಲ್ಲುಗಾವಲುಗಳನ್ನು ನಾವು ಆಸ್ಟ್ರೇಲಿಯಾದಲ್ಲಿ ಕಾಣ್ತೀವಿ. ಉಷ್ಣವಲಯದ ಹುಲ್ಲುಗಾವಲು, ಅದನ್ನು ಸವನ್ನ ಅಂತ ಕರೆದ್ರೆ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಡೌನ್ಸ್ ಅಂತ ಕರಿತೀವಿ. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ